ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಾಸ್ಟ್ ಬೆಂಚರ್ ಮಾತಾಡೋದು. ನಾನು ನಿಮಗೆ ಇವತ್ತೊಂದು ಹೊಸ ಗಾಡಿ ತೋರಿಸ್ತಾ ಇದ್ದೀನಿ. ಯಾಕಂತ ಅಂದರೆ ಈ ಗಾಡಿ ನೀವು ರೋಡ್ ಮೇಲೆ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಏನಕ್ಕಿಲ್ಲ ಅಂತ ಅಂದರೆ ಇದು ರೋಡ್ ಲೀಗಲ್ ಅಲ್ಲ. ಅದಕ್ಕೋಸ್ಕರ ಇದು ರೋಡ್ ಮೇಲೆ ಕಾಣಿಸಲ್ಲ. ಓನ್ಲಿ ಫಾರ್ ಟ್ರ್ಯಾಕ್ ಪರ್ಪಸ್ ಅಷ್ಟೇ. ಈ ಗಾಡಿದು ಸ್ಪೆಸಿಫಿಕೇಷನ್ ನೋಡೋದಾದರೆ 125cc ಲಿಕ್ವಿಡ್ ಕೂಲ್ಡು 2 ಸ್ಟ್ರೋಕ್ ಇಂಜಿನ್ ಬರುತ್ತೆ ನಿಮಗೆ. ಈ 125cc ಗಾಡಿ ನಿಮಗೆ ಅಪ್ರಾಕ್ಸಿಮೇಟ್ ಆಗಿ 35 bhpನ ಪ್ರೊಡ್ಯೂಸ್ ಮಾಡುತ್ತೆ. ಅದು ವಿತ್ತು 2 ಸ್ಟ್ರೋಕ್ ಇಂಜಿನ್ ಜೊತೆ. ಈ ಗಾಡಿನ ಟ್ರ್ಯಾಕ್ ಪರ್ಪಸಿಗೆ ಮಾತ್ರ ಯೂಸ್ ಮಾಡೋಕ್ಕಾಗೋದು. ಅದರಿಂದ ನಮಗೆ KYB ಸಸ್ಪೆನ್ಷನ್ ಸಿಗುತ್ತೆ ಈ ಗಾಡಿ ಜೊತೆಗೆ. ಈ YZ125 ಗಾಡಿಗೆ ನಾವು 7.9 ಲೀಟರ್ನಷ್ಟು ಪೆಟ್ರೋಲ್ನ ತುಂಬಿಸ್ಬೋದು. ಈ YZ ಗಾಡಿನಲ್ಲಿ BHP ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ನೀವು ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹತ್ತತ್ರ ನಿಮಗೆ 6 to 7 ಮೈಲೇಜ್ ಬರ್ಬೋದು ಪರ್ ಲೀಟರ್ ಅಷ್ಟೇ. ಈ ಗಾಡಿದು ರೇಟ್ ನೋಡೋದಾದರೆ ಹತ್ತತ್ರ ನಿಮಗೆ 10 ಲಕ್ಷ ಆಗುತ್ತಂತೆ ಇಂಡಿಯಾದಲ್ಲಿ. ಯಾಕಂದರೆ ಇಂಡಿಯಾದಲ್ಲಿ ಸೇಲ್ಸ್ ಇಲ್ಲ. ಈ ಗಾಡಿಗಳನ್ನ ಇಂಪೋರ್ಟ್ ಮಾಡಿಸ್ಕೋಬೇಕು. ನೀವು ಅಲ್ಲೇ ತೊಗೊಂಡ್ರೆ ಸಿಕ್ಕಾಬಟ್ಟೆ ಕಮ್ಮಿ ಬೀಳುತ್ತೆ. ಬಟ್ ಇಂಪೋರ್ಟ್ ಮಾಡಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಜಾಸ್ತಿ ಆಗುತ್ತೆ ನಿಮಗೆ ಪ್ರೈಸು. ಈ ಗಾಡಿಗಳು ಬಂದು ರೋಡ್ ಲೀಗಲ್ ಇಲ್ಲ. ಓನ್ಲಿ ಫಾರ್ ಟ್ರ್ಯಾಕ್ ಪರ್ಪಸ್ ಯೂಸ್ ಮಾಡ್ತಾರೆ ಅಷ್ಟೇ.